ಆಂಬುಲೆನ್ಸ್ ಬರಕ್ ಒಂದು ರಸ್ತೆ ಇಲ್ಲ, ಒಂದು ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಕ್ಯಾನ್ಗಳು ತೊಳಿತಾರೆ ಪ್ಲಾಂಟ್ ಅಲ್ಲಿ, ಅಲ್ಲಿರೋ ನೀರುಗಳನ್ನ ತಗೊಂಡ್ಬಂದು ಈ ಮಕ್ಕಳಿಗೆ ಕೈ ಕಾಲು ಮಕ್ಕ ಸ್ನಾನ ತೊಳಿಸ್ತಾರೆ. ಏನ್ ಮಾಡೋಣ ನಾವು? ಯಾರ ಹತ್ರ ಹೋಗಿ ಕೇಳೋಣ ನಾವು? ಎಲೆಕ್ಷನ್ ಟೈಮಲ್ಲಿ MP ಬರ್ತಾರೆ, MLA ಬರ್ತಾರೆ, ಕಾರ್ಪೊರೇಟರ್ ಬರ್ತಾರೆ, ಎಲ್ರು ಬರ್ತಾರೆ. ಈ ಟೈಮಲ್ಲಿ ಯಾಕೆ ಬರಲ್ಲ? ಏನಕ್ಕೆ ಬರ್ತಾ ಇಲ್ಲ ಅವರು? ಓಟಿಗೆ ಬೇಕಾದ್ರೆ ತಕ್ಷಣ ಬರ್ತಾರೆ ಸ್ಪಾಟ್ಗೆ. ಅವಾಗ ಬರೋಕ್ ದಾರಿ ಗೊತ್ತಾಗ್ತದೆ, ಇವಾಗ ದಾರಿ ಗೊತ್ತಾಗಲ್ವಾ ಅವ್ರಿಗೆ? 5 ತಿಂಗಳಿಂದ ನಮ್ಗೆ ಇದೇ ಪರಿಸ್ಥಿತಿ. ಮನುಷ್ಯ ಇಲ್ಲಿ ಇದಾನ, ಸತ್ತಿದಾನ, ಬದುಕಿದಾನ ಅಂತ ಒಬ್ಬ ರಾಜಕಾರಣಿಗಳು ಒಬ್ಬನು ಎಂಟ್ರಿ ಕೊಡಲ್ಲ. ಮಹದೇವಪುರ ಜೈಭೀಮ್ ನಗರದಲ್ಲಿ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ. ರಾಜ್ಯಾದ್ಯಂತ ಭೀಕರ ಮಳೆ ಬೀಳುತ್ತಿದೆ, ಆದರೆ ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಮುಂದುವರೆದಿದೆ. ಮಹದೇವಪುರ ಕ್ಷೇತ್ರದ ಬೈರ್ತಿ ವಾರ್ಡ್ನ ಸಾದರ್ಮಂಗಲ ಸಮೀಪದ ಜೈಭೀಮ್ ನಗರದಲ್ಲಿ ಸುಮಾರು 4 ತಿಂಗಳಿನಿಂದ ನೀರಿನ ಸಮಸ್ಯೆ ಹೇಳತಿರದ್ದಾಗಿದೆ. ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಕಾರ್ಯದರ್ಶಿ SK ವೆಂಕಟೇಶ್ ನೇತೃತ್ವದಲ್ಲಿ ಮೂಲಭೂತ ಸೌಕರ್ಯಗಳಲ್ಲೊಂದಾದ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿ ಜೈಭೀಮ್ ನಗರದ ಜನ ಪ್ರತಿಭಟಿಸಿದರಲ್ಲದೆ ಆದಷ್ಟು ಬೇಗ ನೀರಿನ ಸಮಸ್ಯೆ ಬಗೆಹರಿಸಬೇಕು, ಇಲ್ಲದಿದ್ದರೆ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು BBMP ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು. ಜೈಭೀಮ್ ನಗರದಲ್ಲಿ 4 ತಿಂಗಳಿಂದ ನೀರಿಲ್ಲ. ಹೆಂಗಸರು ಪಾಪ ಮಕ್ಕಳು ಮರಿ ತೊಂದರೆಯಲ್ಲಿ ಅನುಭವಿಸ್ತಾ ಇದ್ದಾರೆ. ಯಾವ ಅಧಿಕಾರಿಗಳಿಗೂ ಅರ್ಜಿ ಕೊಟ್ಟರು ಸಹ BBMPಗೆ BWSSBಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು, ಮೌಖಿಕವಾಗಿ ಅರ್ಜಿ ಮುಖಾಂತರ ಕೊಟ್ಟರು ನೀರಿನ ಬಗ್ಗೆ ಅವರು ಕ್ರಮ ತಗೊಳ್ತಾ ಇಲ್ಲ. ಇದ್ರ ಬಗ್ಗೆ ನಾವಿವತ್ತು ತೀವ್ರವಾಗಿ ಅವ್ರನ್ನ ಖಂಡನೆ ಮಾಡ್ತೀವಿ. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನೀರಿನ ವ್ಯವಸ್ಥೆ ಮಾಡಿಲ್ಲ ಅಂದರೆ ಸುಮ್ಮನೆ ಸುಳ್ಳು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅಧಿಕಾರಿಗಳು. 2 ಬೋರ್ ಸ್ಯಾಂಕ್ಷನ್ ಆಗಿದೆ ಅಂತಾರೆ, 2 ಬೋರ್ ರೀಬೋರ್ ಮಾಡ್ತೀನಿ ಅಂತಾರೆ, ಇವತ್ತಿನವರೆಗೂ ಕಾರ್ಯಗತಕ್ಕೆ ಬರಲಿಲ್ಲ. ಆದ್ದರಿಂದ ಮುಂದಿನ ದಿನ ಈ ಮಹಿಳೆಯರನ್ನೆಲ್ಲ ಸೇರಿಸಿ ಒಂದಿನ BBMP ಮುಂದೆ ಇಲ್ಲಾಂದರೆ BWSSB ಮುಂದೆ ಉಗ್ರವಾದ ಹೋರಾಟ ಮಾಡೋದಕ್ಕೆ ನಾವು ತಯಾರಿದ್ದೀವಿ. ನೀವು ನೀರು ಬಿಟ್ಟರೆ ಸರಿ, 1 ವಾರ ಸಮಯ ಕೊಡ್ತೀವಿ, ನೀರಿಲ್ಲ ಅಂದರೆ ನಿಮ್ಗೊಂದು ತಕ್ಕ ಶಾಸ್ತಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಜನಗಳಿಗೆ ನಾವು ಮಾತು ಕೊಡ್ತಾ ಇದ್ದೀವಿ. ನಮಗೆ 4 ತಿಂಗಳಿಂದ ನೀರು ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಈ ಬಿಸ್ನರಿ ವಾಟರ್ ತೊಳೆದಿರೋ ವಾಟರ್ನ ನಾವು ತಗೊಂಡ್ಬಂದು ಯೂಸ್ ಮಾಡ್ತಾ ಇದ್ದೀವಿ. ಸುಮಾರು ಅಧಿಕಾರಿಗಳಿಗೆ BBMPಗಳಿಗೆಲ್ಲ ನಾವು ಲೆಟ್ರ್ ಕೊಟ್ಟು ಇನ್ನೂ ಯಾವ ಒಂದು ರಿಯಾಕ್ಷನ್ ಇಲ್ಲ. ಅದಕ್ಕೆ ನಮ್ಗೆ ಸ್ವಲ್ಪ ಬೇಗ ನಮ್ಮ ನೀರು ಇಲ್ದಂಗೆ ನಮ್ಮ ನೀರು ವ್ಯವಸ್ಥೆ ಬೇಕು ಮಾಡ್ಕೊಳ್ಬೇಕು ಅಂದರೆ ನಾವು ಹೋರಾಟ ಮಾಡ್ತೀವಿ. ಎಷ್ಟು ತಿಂಗಳಿಂದ ನೀರು ಬರ್ತದೆ? 5 ತಿಂಗಳಿಂದ ನಮಗೆ ನೀರಿನ ಸಮಸ್ಯೆ ತುಂಬ ಆಗ್ತಾ ಇದೆ. ಯಾವುದೇ ಅಧಿಕಾರಿಗಳಾಗಲಿ, ಯಾರೇ MLA ಆಗಲಿ, MP ಆಗಲಿ, ಯಾವುದೇ ಅಧಿಕಾರಿಗಳಾಗಲಿ ಈ ಜೈಭೀಮ್ ನಗರ ಇದೆ ಅನ್ನೋದು ಕೂಡ ಅವರಿಗೆ ಗಮನಕ್ಕೆ ಬರ್ತಾ ಇಲ್ಲ. ಒಂದು ರಸ್ತೆ ಇಲ್ಲ, ಒಂದು ಪ್ರೆಗ್ನೆಂಟ್ ಲೇಡಿನ ಕರ್ಕೊಂಡು ಹೋಗ್ಬೇಕಂದ್ರೆ ಹೆಂಗೆ ನಾವು ಕರ್ಕೊಂಡು ಹೋಗ್ಬೇಕು? ಒಂದು ಆಂಬುಲೆನ್ಸ್ ಬರೋಕೆ ಒಂದು ರಸ್ತೆ ಇಲ್ಲ, ಒಂದು ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಕ್ಯಾನ್ಗಳು ತೊಳಿತಾರೆ ಪ್ಲಾಂಟ್ ಅಲ್ಲಿ, ಅಲ್ಲಿರೋ ನೀರುಗಳನ್ನ ತಗೊಂಡ್ಬಂದು ಈ ಮಕ್ಕಳಿಗೆ ಕೈ ಕಾಲು ಮಕ್ಕ ಸ್ನಾನ ತೊಳಿಸ್ತಾರೆ. ಏನ್ ಮಾಡೋಣ ನಾವು? ಯಾರ ಹತ್ರ ಹೋಗಿ ಕೇಳೋಣ ನಾವು? ಎಲೆಕ್ಷನ್ ಟೈಮಲ್ಲಿ MP ಬರ್ತಾರೆ, MLA ಬರ್ತಾರೆ, ಕಾರ್ಪೊರೇಟರ್ ಬರ್ತಾರೆ, ಎಲ್ರು ಬರ್ತಾರೆ. ಈ ಟೈಮಲ್ಲಿ ಯಾಕೆ ಬರಲ್ಲ? ಏನಕ್ಕೆ ಬರ್ತಾ ಇಲ್ಲ ಅವರು? ಓಟಿಗೆ ಬೇಕಾದ್ರೆ ತಕ್ಷಣ ಬರ್ತಾರೆ. ಮನೆ ಸಂದಿ ಗೊಂದಿಗೊಂದು ತಿರುಗ್ತಾರೆ. ಈಗ ಬಂದು ನೋಡಕ್ಕೆ ಹೇಳಿ, ಚರಂಡಿ ವರ್ಷದಿಂದ ಬ್ಲಾಕ್ ಆಗಿತ್ತು. ಮನೆ ಒಳಗಡೆ ಎಲ್ಲ ಬಾತ್ರೂಮ್ ಬಿಟ್ಟು ಎಲ್ಲ ತುಂಬೋಗಿತ್ತು, ಒಬ್ರು ಹೆಜ್ಜೆ ಇಕ್ಕಲ್ಲ. ಈ ಟೈಮ್ಗಳಲ್ಲಾದ್ರೆ ಎಲೆಕ್ಷನ್ ಟೈಮಲ್ಲಿ ತಕ್ಷಣ ಬಂದು ನಿಂತ್ಕೊಂಡ್ಬಿಡ್ತಾರೆ ಸ್ಪಾಟ್ಗೆ. ಅವಾಗ ಬರೋಕ್ ದಾರಿ ಗೊತ್ತಾಗ್ತದೆ, ಇವಾಗ ದಾರಿ ಗೊತ್ತಾಗಲ್ವಾ ಅವ್ರಿಗೆ? 5 ತಿಂಗಳಿಂದ ನಮ್ಗೆ ಇದೇ ಪರಿಸ್ಥಿತಿ. ಮನುಷ್ಯ ಇಲ್ಲಿ ಇದಾನ, ಸತ್ತಿದಾನ, ಬದುಕಿದಾನ ಅಂತ ಒಬ್ಬ ರಾಜಕಾರಣಿಗಳು ಒಬ್ಬನು ಎಂಟ್ರಿ ಕೊಡಲ್ಲ. ಎಲೆಕ್ಷನ್ ಟೈಮಲ್ಲಿ ಕೇಳೋದಕ್ಕೆ ಬರ್ತಾರ ಅವ್ರು. ಇಲ್ಲಿ ಏನಕ್ಕೆ ಬರ್ತಾರೆ? ನಮ್ಮ ಓಟ್ಗಳ ಮಾತ್ರ ತಗೊಳ್ಳಬೇಕಾಗುತ್ತೆ, ಬಂದು ಇದನ್ನೆಲ್ಲ ನೋಡಕ್ಕಾಗಲ್ಲ. 4-5 ತಿಂಗಳಿಂದ ನೀರು ಸಮಸ್ಯೆ ಆಗಿದೆ. ಕೇಳಿದಕ್ಕೋಸ್ಕರ ಮಳೆ ಅಭಾವ, ಮಳೆ ಪ್ರಾಬ್ಲಮ್ಮು, ಮಳೆ ಇಲ್ದಿರೋದಕ್ಕೆ ಭೂಮಿಯಲ್ಲಿ ನೀರಿಲ್ಲ, ಬೋರ್ವೆಲ್ಲಲ್ಲಿ ನೀರಿಲ್ಲ ಅಂತಿದ್ರು. ಬಟ್ ಈಗ ಮಳೆ ಸ್ಟಾರ್ಟ್ ಆಗಿದೆ. ಬಟ್ ಇಲ್ಲಿರೋ ಜನಗಳಿಗೋಸ್ಕರ ನೀರು ಬೇಕಲ್ವಾ? ಇಲ್ಲ ಬೇರೆ ಯಾವುದಾದ್ರೂ ವ್ಯವಸ್ಥೆ ಮಾಡಬೇಕಲ್ಲ. ಈಗ ಇಲ್ಲಿ ಎಲೆಕ್ಷನಲ್ಲಿ ಗೆದ್ದು ಹೋಗ್ತಾರೆ, ಮತ್ತೆ ಇಲ್ಲಿ ಬಂದು ನೋಡಿ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಅವರು. ಎಲೆಕ್ಷನಲ್ಲಿ ಟೈಮಲ್ಲಿ ಮಾತ್ರ ಬಂದು ಅವ್ರಿಗೆ ಸ್ಪಂದಿಸೋದಲ್ಲ.
ಬಟ್ ಗೆದ್ದು ಹೋದ್ಮೇಲೆ ಕೂಡ ಅವ್ರು ಬಂದು ಇಲ್ಲಿ ಸ್ಪಂದಿಸ್ಬೇಕು. ನಮ್ಗೆ ಏನು ಸಮಸ್ಯೆಗಳಿದೆ, ಅವ್ರಿಗೆ ಏನು ಪ್ರಾಬ್ಲಮ್ ಬೇಕು ಅದನ್ನ ನಮಗೆ ಅವ್ರು ಬಗೆಹರಿಸ್ಕೊಟ್ರೆ ನೆಕ್ಸ್ಟ್ ಅವ್ರು ಎಲೆಕ್ಷನ್ ಟೈಮಲ್ಲಿ ನಾವು ಅವ್ರಿಗೆ ಸಹಕಾರ ಕೊಡ್ತೀವಿ. ಇಲ್ಲಾಂದ್ರೆ ನಾವು ಹೆಂಗೆ ಕೊಡೋಕ್ಕಾಗುತ್ತೆ? ಇಲ್ಲಿರೋರು ಇಷ್ಟು ಜನ ಇದ್ದಾರಲ್ಲ, ಬಟ್ ಒಳ್ಳೆ ನೀರು ಕುಡಿಯೋರಿಗೆ ಇಷ್ಟು ಕಾಯಿಲೆ ಅದು ಇದು ಪ್ರಾಬ್ಲಮ್, ಡೆಂಗು ಜ್ವರ ಅದು ಇದು ಬರ್ತಿದೆಯಲ್ಲ. ಈಗ ನಾವು ಇಲ್ಲಿ ನೀರು ಕುಡಿತಿರೋದು, ಈಗ ಬಿಸ್ಲರಿ ವಾಟರ್ದು ಅವ್ರ ಚೇಂಬರಲ್ಲಿ ಅವ್ರು ಕ್ಯಾನ್ ತೊಳೆದಿರೋ ನೀರನ್ನು ಬಿಡ್ತಾರೆ ಆ ಮೋರಿಯಲ್ಲಿ. ಆ ಮೋರಿ ನೀರನ್ನು ನಾವು ತಗೊಂಡೋಗಿ ಯೂಸ್ ಮಾಡ್ತಿದ್ದೀವಿ. ಬಟ್ ಇಲ್ಲಿರೋರ್ಗೆ ಏನಾದರೂ ಸಮಸ್ಯೆ ಬಂದು ಅವ್ರಿಗೆ ಕಾಯಿಲೆ ಬಂದು ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮಗೆ ಇಲ್ಲಿ ಯಾರು ನೋಡ್ತಾರೆ ಹೇಳಿ? ಈಗ ನಮಗೆ ಎಲ್ಲ ಈಗ ಯಾರು ಅಧಿಕಾರಿಗಳಿದ್ದಾರೆ ಅವರು ನಮ್ಮನ್ನು ನೋಡಬೇಕು ಇಲ್ಲಿರೋರಿಗೆ. ಬಟ್ ಇಲ್ಲಿರೋರು ಯಾರು ನಮ್ಮನ್ನು ಇಲ್ಲಿ ಬಂಧಿಸ್ತಾ ಇಲ್ಲ, ಇಲ್ಲಿರೋ ಪ್ರಾಬ್ಲಮ್ ಬಗೆಹರಿಸ್ತಿಲ್ಲ. ನಾವು ಕೇಳ್ಕೊಳ್ಳೋದು ಒಂದೇ, ನಮಗೆ ನೀರಿನ ಪ್ರಾಬ್ಲಮ್ ಇದೆ, ನಮಗೆ ನೀರನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು. ಅದಕ್ಕೋಸ್ಕರ ಇಲ್ಲಿರೋ ಅಧಿಕಾರಿಗಳಿಗೋಸ್ಕರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾವಿತ್ರಿ ಅಂತ. ನಾವು ಜೈ ಭೀಮ್ ನಗರ್ ಸ್ಲಮ್ ಬೋರ್ಡ್ ಕ್ವಾರ್ಟರ್ಸಲ್ಲಿದ್ದೀವಿ. ನಮಗೆ ಒಂದು 5 ತಿಂಗಳಿಂದ ನೀರು ಇಲ್ಲ. ಯಾರು ಬಂದು ನಮಗೆ ನೀರು ಬರ್ತಾರೆ, ಒಂದು ಟ್ಯಾಂಕರ್ ಒಂದು ತಿಂಗಳಿಗೊಂದ್ಸರಿ ವಾರಕ್ಕೊಂದ್ಸರಿ ಹಂಗೆ ಬಂದು ಬಿಟ್ಟು ಹೋಗ್ತಾ ಇದ್ದಾರೆ. ತಿರ್ಗಾ ಯಾರು ಬರ್ತಾ ಇಲ್ಲ. ಫೋನ್ ಮಾಡಿ ಕೇಳಿದ ತಕ್ಷಣ ಮಾಡಿಸ್ತೀವಿ ಅಂತಾರೆ. ಯಾರು ಬಂದು ಬೋರ್ಗಳು ರಿಪೇರಿ ಅಂತ ಇದ್ದಾರೆ, ನೀರಿಲ್ಲ ಅಂತ ಇದ್ದಾರೆ. ಮಳೆ ಏನು ಚೆನ್ನಾಗೇ ಬರ್ತಾ ಇದೆ ಇವಾಗ, ಅಂದರೆ ನೀರು ಬರ್ತಾ ಇಲ್ಲ. ಅದು ಏನಕ್ಕಂತ ಪ್ರಾಬ್ಲಮ್ ಅಂತ ನಾವು ಎಷ್ಟೋ ಸರಿ ಎಲ್ಲರಿಗೂ ಹೇಳಿದ್ವಿ, ಅಪ್ಲಿಕೇಶನೆಲ್ಲ ಹಾಕ್ಸಿದ್ವಿ. ಅಂದರೆ ಇನ್ನೂ ಯಾರೂ ನಮ್ಗೆ ಬಂದು ಸಹಾಯ ಮಾಡಿಲ್ಲ. ನಿಮ್ಮ ಮೂಲಕ ಆದರೂ ನಮಗೆ ಸಹಾಯ ಮಾಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ.